ದೇವಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸಿ, ಬಹುಶಃ ಅಕಸ್ಮಾತಾಗಿ ಸಿಕ್ಕಂತ ಒಂದು ಸ್ಥಾನ ಅಷ್ಟೇ. ನಮ್ಮ ಹಿರಿಯರು ಎಲ್ಲೋ ಹೋಗಿದ್ದ ಕಾರಣ ನಮ್ಮಲ್ಲಿ ಶಿಕ್ಷಿದ್ರು. ಮೂಕಣಿಗೆ ಮೈಕ್ ಕೊಟ್ಟಿದ್ದಾರೆ ಅಷ್ಟೇ. ನನಗೆ ಗೊತ್ತಿರುವಂತ ಎರಡು ಮಾತುಗಳನ್ನು ಹೇಳಿ ಮಾತುಗಳನ್ನು ಮುಗಿಸ್ತೇನೆ. ಲಕ್ಕಮ್ಮ ದೇವಿಯ ಮತ್ತು ದುರ್ಗಾದೇವಿಯ 5 ವರ್ಷಕ್ಕೊಮ್ಮೆ ನಡೆಯುವಂತ ಈ ಒಂದು ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯಲಿ. ನನ್ನದೊಂದು ಕೋರಿಕೆ, ಈ ಒಂದು ಸಮಾಜದವರಲ್ಲಿ ಏನಂದ್ರೆ, ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವಂತ ಈ ಒಂದು ಜಾತ್ರೆ, ಈ ಜಾತ್ರೆಯಲ್ಲಿ ಭಾಗವಹಿಸುವಂತ ನಾವು ಅಂದ್ರೆ ಈ ಸಮಾಜದವರು, ವಿಶೇಷವಾಗಿ ನಿಮ್ಮ ಒಂದು ವಿಷಾದವನ್ನು ವ್ಯಕ್ತಪಡಿಸ್ಬೇಕಪ್ಪ ಅಂದ್ರೆ, ಈ ಒಂದು ಸಮಾಜದವ್ರು ಏನಿದಿರಲ್ಲ, ಈ ಜಾತ್ರೆ ಮುಂದಿನ 5 ವರ್ಷದ ಒಳಗಿನ ತಾವೆಲ್ಲರೂ ಬದಲಾಗಬೇಕು. ಹೆಂಗ ಬದಲಾಗಬೇಕಂದ್ರ, ಕುಡುಕರ ರಹಿತ ಸಮಾಜ ನಿರ್ಮಾಣ ಆಗ್ಬೇಕು, ಜೂಜಾಟ ರಹಿತ ಸಮಾಜ ನಿರ್ಮಾಣ ಆಗ್ಬೇಕು. ಆ ಕ್ರಾಂತಿ ವೀರ ಒಟ್ರ ಎಲ್ಲನ ಹೆಸರು ತರಬೇಕಂದ್ರ ನೀವೆಲ್ಲರೂ ಶೂರರಾಗಬೇಕು, ಶಕ್ತಿವಂತರಾಗಬೇಕು, ಶಿಕ್ಷಣವಂತರಾಗಬೇಕು. ಅಂದಾಗ ಈ ಒಟ್ರ ಎಲ್ಲನ ಹೆಸರು ಮುಂದಿನ ಜನಾಂಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ. ನಿಮಗೆ ಸಾಕಷ್ಟು ಅವಕಾಶಗಳದಾವ, ಶಿಕ್ಷಣದಲ್ಲಿ ಆಗಿರ್ಬಹುದು, ನೌಕರಿಯಲ್ಲಿ ಆಗಿರ್ಬಹುದು, ಸಾಕಷ್ಟು ಅವಕಾಶಗಳದಾವ. ಅವನನ್ನ ಬಳಸಿಕೊಂಡಿದ್ದಾದ್ರ ನೀವೆಲ್ಲರೂ ಉನ್ನತ ಸ್ಥಾನಗಳಿಗೆ ಹೋಗಿ ಮುಂದಿನ 5 ವರ್ಷಗಳಲ್ಲಿ ಜಾತ್ರಾ ಮಹೋತ್ಸವ ಏನಿರ್ತದ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆ ಒಂದು ನೌಕರಿಯನ್ನ ಪಡೆದುಕೊಂಡವರಿಗೆ ಸನ್ಮಾನ ಕಾರ್ಯಕ್ರಮಗಳಾಗುವಂತ ಕಾರ್ಯ ಖಂಡಿತವಾಗಿ ಹಾಗೆ ಆಗ್ತದೆ ಅನ್ನುವಂಥದ್ದು ಒಂದು ನನ್ನ ಕೋರಿಕೆ. ಅದಕ್ಕೆ ಸಾಧ್ಯ ಆದಷ್ಟು ಈ ಮದ್ಯಪಾನ ರಹಿತ ಸಮಾಜ ನಿರ್ಮಾಣ ಆಗಲಿ, ಒಳ್ಳೆಯ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ರಿ, ದೇವರ ಸೇವೆಯನ್ನ ಮಾಡ್ರಿ, ಸಮಾಜದ ಸೇವೆಯನ್ನ ಮಾಡ್ರಿ ಅಂತ ಹೇಳಿಕಾರ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಶಿವಂ ಸಾನ್ನಿಧ್ಯವನ್ನ ವಹಿಸಿ ನಿಮ್ಮೆಲ್ಲರಿಗೆ ಆಶೀರ್ವಚನವನ್ನ ನೀಡುವಂತ ಪೂಜ್ಯರಿಗೆ ಧನ್ಯವಾದಗಳನ್ನ ಹೇಳುತ್ತಾ, ಜನಪ್ರಿಯ ಶಾಸಕರು ಅತಿ ಮುತುವರ್ಜಿ ವಹಿಸಿ ಗ್ರಾಮದ ಎಲ್ಲ ಏರಿಯಾಗಳನ್ನು ಕೂಡ ಅಷ್ಟೇ ಮುತುವರ್ಜಿಯಿಂದ ಎಲ್ಲ ಕೆಲಸಗಳನ್ನ ಮಾಡಿರುವಂತ ನಮ್ಮ ಮಾನ್ಯ ಶಾಸಕರಿಗೆ ನಾವು ನೀವೆಲ್ಲರೂ ಸೇರಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಕಾರ್ಯಕ್ರಮದ ಕೊನೆಯ ಘಟ್ಟ. ಇವತ್ತಿನ ಈ ಒಂದು ವೇದಿಕೆ ಮೇಲೆ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಒಂದು ಹಿತನುಡಿಗಳನ್ನ ಹೇಳಿರುವಂತ ವೇದ ಮೂರ್ತಿಗಳು ಆಗಿರುವಂತ ಶ್ರೀಯುತ ಗಂಗಯ್ಯ ಸ್ವಾಮಿ ವಿರಕ್ತ ಮಠ ಅವರಿಗೆ ಈ ಒಂದು ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಆಗಿರುವಂತ ಶ್ರೀಯುತ ಮಹಂತೇಶಣ್ಣ ಕೌಜಲ್ಗಿ ಅವರಿಗೂ ಕೂಡ ಇವತ್ತಿನ ಈ ಒಂದು ವೇದಿಕೆ ಪರವಾಗಿ ಹಾಗೂ ಒಂದು ಗ್ರಾಮದ ಸರ್ವ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಚಂದ್ರಶೇಖರಯ್ಯ ಕಾರಿಮಣಿ ಅವರಿಗೂ ಕೂಡ ವೇದಿಕೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಅವರಿವರಿ ಅನ್ನದೇ ವೇದಿಕೆ ಮೇಲೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನು ತಂದುಕೊಟ್ಟಿರುವಂತಹ ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ವಿದಾಯವನ್ನ ಹೇಳ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಪ್ರಸಾದದ ವ್ಯವಸ್ಥೆ ಇರ್ತದೆ, ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಧನ್ಯವಾದಗಳು.